ನಮಸ್ಕಾರ ಕರ್ನಾಟಕ ಜನತೆಯಿಂದ ನಮ್ಮ ಮತ್ತೊಂದು ಸಭೆಗೆ ಸುಸ್ವಾಗತ ಗೈಸ್. ಮಧ್ಯಾಹ್ನ 1 ಗಂಟೆಗೆ ಎದ್ದು ಡ್ಯೂಟಿಗೆ ಬಂದಿದ್ದೀನಿ. ಡ್ಯೂಟಿ ಮೇಲೆ ಇದ್ದೀನಿ ಇವಾಗ. ಒಂದು 4 ಆರ್ಡ್ರ್ ಆಗಿದೆ. ಫಸ್ಟ್ ಆರ್ಡ್ರೆ RTO ಆಗ್ಬಿಟ್ಟಿತ್ತು ಸೆಂಟು. ಒಂದು ಇವಾಗ 4 ಆರ್ಡ್ರ್ ಆಗಿದೆ. ಸೊ ಗೈಸ್, ಡ್ಯೂಟಿ ಮಾಡ್ತಾಯಿದ್ದೆ. ನಮ್ಮ ಅಪ್ಪ ನಾನ್ ವೆಜ್ ತಿನ್ನಬೇಕು, ಹೋಟ್ಲಿಗೆ ಹೋಗೋಣ ಅಂತಂದರು. ಸೊ ಅದಕ್ಕೆ ಕ್ಯಾಶ್ ಬೇರೆ ಇರಲಿಲ್ಲ. ಅದಕ್ಕೆ ನಮ್ಮ ಅಪ್ಪಗೆ ಮಂಗಳವಾರ ಹೋಗೋಣ ಅಂತಂದೆ. ಆ್ಯಂಡ್ ಇವತ್ತು ಫಾದರ್ಸ್ ಡೇ ಬೇರೆ. ನಮ್ಮ ಅಪ್ಪ ಬೇರೆ ಯಾವತ್ತೂ ಕೇಳಿದಾರೆ, ಇವತ್ತು ಕೇಳಿಬಿಟ್ಟಿದ್ದಾರೆ ಊಟಕ್ಕೆ ಹೋಗೋಣ ಅಂತ. ಸೊ ಇಷ್ಟೊತ್ತು ಕಾಯ್ತಾ ಇದ್ದೆ. ಇವಾಗ ಯಾವುದೋ ಒಂದು COD ಬಿತ್ತು ಗೈಸ್. ದೇವ್ರ ಥರ COD ಬಿತ್ತು. ಇವಾಗ ನಮ್ಮ ಅಪ್ಪನ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು. ಊಟ ಮಾಡಿಸಿ ಮತ್ತೆ ನಾಳೆ ಡ್ಯೂಟಿ ಮಾಡೋಣ. ಸೊ ಗೈಸ್, ಊಟ ಮಾಡ್ಕೊಂಡು ಬಂದ್ವಿ ಮನೆಗೆ. ಅಲ್ಲಿ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇವತ್ತು ಜನ ಏನೋ ಗೊತ್ತಿಲ್ಲ, ಅಷ್ಟು ಜನ ಬಂದುಬಿಟ್ಟಿದ್ದಾರೆ. ಫಸ್ಟ್ ಟೈಮ್ ನಾನು ಆ ಹೋಟ್ಲಲ್ಲಿ ಅಷ್ಟು ಜನ ನೋಡಿರೋದು. ಅಂದರೆ ಲೈಕ್ ಟೋಕನ್ ನಂಬರ್ ಕೊಟ್ಟಿದ್ದಾರೆ ಕುತ್ಕೊಳ್ಳೋಕ್ಕೆ. ಕುತ್ಕೊಳ್ಳೋ ಚೇರ್ಗೆ ಇದು ಏನಂತಾರೆ, ಟೇಬಲ್ಗೆ ಟೋಕನ್ ನಂಬರ್ ಮಾಡ್ಬಿಟ್ಟು ಕೊಟ್ಟವ್ರೆ. ಅದು ಅಲ್ಲದೆ ಊಟ ಮಾಡೋಕ್ಕೆ 45 ನಿಮಿಷ ಟೈಮ್ ಅಂತೆ, ಅಷ್ಟರಲ್ಲೇ ತಿನ್ಬೇಕಂತೆ. ಆ ಥರ ಎಲ್ಲ ನಾನು ಇವತ್ತೇ ನೋಡಿದ್ದು ಇಷ್ಟು ಜನನ. ಅದು ಅಲ್ಲದೆ ಇವತ್ತೇನೋ ಗೊತ್ತಿಲ್ಲ, ಫ್ಯಾಮಿಲಿನೇ ಬಂದುಬಿಟ್ಟಿದ್ದಾರೆ. ಫುಲ್ಲು ಸಭೆ ಒಂದು. ನಾವು ಹೋದಾಗಲೇ ಅಲ್ಲಿ ಹಬ್ಬ ಅಂದರೆ ಒಂದು 60-70 ಜನ ಇದ್ದರು. ಸೊ ಅದಕ್ಕೆ ಸ್ವಲ್ಪ ಅಲ್ಲಿ ಬ್ಲಾಗ್ ಮಾಡೋಕೆ ಹೋಗಿಲ್ಲ. ನಾನು ಅಪ್ಪ ಹೋಗಿ ಸಡ್ರಾಗಿ ತಿನ್ಕೊಂಡ್ಬಂದಿದ್ದೀವಿ. ಇವಾಗ ತಿನ್ಕೊಂಡು ಬಂದು ಹೋಗಿ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕಲ್ಲ, ಸೊ ಅದಕ್ಕೇ. ಆ್ಯಂಡ್ ಸಚಿನ್ ನಾನು ಬರ್ತೀನಿ, ಬರೋ ಗಂಟೆ ಕಾಯ್ತಾ ಇರೋ ಅಂತ ಹೇಳಿದ್ದಾನೆ. ಸೊ ಅದಕ್ಕೆ ಕಾಯ್ತಾ ಇರೋಣ. ಅವ್ನಿಗಿನ್ನೊಂದು 70 ರೂಪಾಯಿ ಬೇಕಂತ, ಅವ್ನು ನಮ್ಮ ಮನೇಲೆ ಮಲಗ್ತೀನಿ ಅಂತ. ಇವಾಗ ನೋಡೋಣ, ಇವಾಗ ಅಲ್ಲಿ ಮನೆಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಸೊ ಗಾಯ್ಸ್, ಇವಾಗ ಹೋಗ್ತಾ ಇದ್ದೀನಿ ಮನೆಗೆ. ಸಚಿನ್ಗೆ 40 ರೂಪಾಯಿ ಬೇಕು. ನಂಗೆ ನೋಡ್ರೆ ಫುಲ್ ನಿದ್ದೆ ಬರ್ತಾಯಿದೆ, ಕಣ್ಣೆಲ್ಲ ಉರಿತಾಯಿದೆ. ಸೊ ಅದಕ್ಕೆ ಮನೆಗೆ ಹೋಗಿ ಮಲ್ಕೊಂಡಿರ್ತೀನಿ, ಬಾ ನೀನು ಅಂತ ಹೇಳಿದ್ದೀನಿ. ಹೋಗೋಣ ಮನೆಗೆ. ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಯಾರೇ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.